ನಿಮ್ಮ ಮಕ್ಕಳು ಸರಿಯಾಗಿ ತಿನ್ನಲ್ವಾ, ಪೌಷ್ಟಿಕಾಂಶ ಕೊರತೆ ಇದೆಯಾ, ಈ ಥರ ಒಂದು ರೆಸಿಪಿ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಹಂಚ್ಕೊಳ್ಳಿಕ್ಕೆ ಇವತ್ತು ನಾನು ಅಲಸಂದೆ ಕಾಳಿಂದ ಮಧ್ಯಾಹ್ನ ಊಟ ಇಲ್ಲ ಬೆಳಗ್ಗೆ ಟಿಫನ್ ಜೊತೆ ಮಾಡಿಕೊಂಡು ತಿನ್ಬೋದು. ಅಲಸಂದೆ ಕಾಳು ಆರೋಗ್ಯಕ್ಕೆ ಒಳ್ಳೆಯದು. ಸೊ ಇದು ಸ್ನ್ಯಾಕ್ಸ್ ಆಗಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಮತ್ತು ಆರೋಗ್ಯದ ಉದ್ದೇಶದಿಂದ ಅಲಸಂದೆ ಕಾಳು ರಾತ್ರಿಯೆಲ್ಲ ನೆನೆ ಹಾಕಿ ಕುಕ್ಕರ್ಗೆ ವಿಷಲ್ಗೆ ಇಟ್ಟಿದ್ದೀನಿ. 4 ವಿಷಲ್ ಆಗಿದೆ. ಮತ್ತು ಇದಕ್ಕೆ ಈರುಳ್ಳಿ ಒಂದು ತೊಗೊಂಡಿದ್ದೀನಿ, ಖಾರಕ್ಕೆ ಒಣಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಇಂಗು, ಇದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಉಪ್ಪು. ಇದು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಸೊ ಎಣ್ಣೆ ಇಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜೀರಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಮತ್ತು ಕರಿಬೇವು, ಒಣಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು. ಇದರಲ್ಲಿ ಒಣಮೆಣಸಿನ್ಕಾಯಿ ಫ್ರೈ ಆಗಬೇಕಷ್ಟೇ. ಸೊ ಈರುಳ್ಳಿ ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು. ಮತ್ತು ಇಂಗನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ತೀನಿ. ಎಲ್ಲ ಲೈಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಬೇಯಿಸಿದ ಅಲಸಂದೆ ಕಾಳನ್ನು ಹಾಕ್ಕೊಳ್ತೀನಿ. ಯಾವುದೇ ಕಾಳು ರೆಸಿಪಿಗಳು ಮಾಡಿದ್ರೂ ಅದಕ್ಕೆ ಸ್ವಲ್ಪ ಇಂಗು ಸೇರಿಸ್ಕೊಳ್ಳೋದು ವಾಡಿಕೆಯಲ್ಲಿ ಇಟ್ಕೋಬೇಕು. ಯಾಕಂದರೆ ಇದು ಗ್ಯಾಸ್ಟ್ರಿಕ್ನ ಕಂಟ್ರೋಲ್ ಮಾಡುತ್ತೆ ಇಂಗು. ಬೇಯಿಸಿಟ್ಟಿದ್ದೀನಿ ಆಲ್ರೆಡಿ. ಸೊ ಆ ಅಲಸಂದೆ ಕಾಳನ್ನು ವೇಟ್ರ್ ತೆಗೆದು ತಣ್ಣಗೆ ಮಾಡಿದ್ದೀನಿ. ಸೊ ಅದನ್ನು ನೀರೆಲ್ಲ ಬಗ್ಸ್ಕೊಂಡು ಪಕ್ಕಕ್ಕಿಟ್ಟು, ಸೊ ಈ ಅಲಸಂದೆ ಕಾಳು ಆಲ್ರೆಡಿ ನಾವು ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀವಿ. ಫಸ್ಟು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿ ನೆನೆ ಹಾಕ್ಕೋಬೇಕು. ರಾತ್ರಿ ಎಲ್ಲ ನೆನೆ ಹಾಕಿ, ಇಡೀ ರಾತ್ರಿ ನೆನೆ ಹಾಕಿ ಅದನ್ನು ಕುಕ್ಕರ್ಗೆ ಒಂದು 4 ವಿಷಲ್ ಹಾಕಿ ಬೇಯಿಸ್ಕೋಬೇಕು. 4 ವಿಷಲು ಇಲ್ಲ 2 ವಿಷಲ್ ಆದರೂ ಸರಿ ಹೋಗುತ್ತೆ. ಸೊ ನಿಮ್ಮ ಕುಕ್ಕರ್ ಯಾವ ಥರ ಕೆಲಸ ಮಾಡುತ್ತೆ ಆ ಥರ. ಮತ್ತು ಈ ನೀರೆಲ್ಲ ಬಗ್ಸ್ಕೋಬೇಕು. ಬೇಕಾದರೆ ಇದರಲ್ಲಿ ರಸನೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇದು ಕಾಳು ಬೇಯಿಸಿರೋ ನೀರಿದ್ರಿಂದ ಸೊ ಇದರಲ್ಲಿ ಹೆಚ್ಚು ಪೌಷ್ಟಿಕಾಂಶ ಇರುತ್ತೆ. ಬಳಕೆಯಲ್ಲಿ ಇಟ್ಕೋಬೇಕು. ರಸ ಬೇಕಾದರೆ ಮಾಡ್ಕೋಬೋದು. ಎಲ್ಲ ಫಿಲ್ಟರ್ ಮಾಡಿ ಇಟ್ಟಿದ್ದೀನಿ. ಸೊ ಅದು ಸ್ವಲ್ಪ ಇದಕ್ಕೆ ಸೇರಿಸ್ಕೊಳ್ತೀನಿ. ತಿನ್ನಲಿಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಹಾಕ್ಕೊಂಡು ಇದರಲ್ಲಿ ಕಲಿಸ್ಕೊಳ್ತೀನಿ. ನಾನು ಒಂದು 1/4 kg ಅಷ್ಟು ಹಾಕ್ಕೊಂಡಿದ್ದೀನಲ್ಲ. ಸೊ 1/4 kg ಅಷ್ಟು ಹಾಕಿದ್ರೆ ಒಂದು 400 ಗ್ರಾಮಷ್ಟು ಆಗುತ್ತೆ. ಸೊ ಇದನ್ನು ಹಾಕಿ ಕಲಿಸ್ಕೊಳ್ಳೋದು. ಜಾಸ್ತಿ ಹೊತ್ತು ಮಾಡೋದು ಬೇಕಾಗಿಲ್ಲ. ಸೊ ಬೇಗನೆ ಮಾಡಿಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದು ಹುಸಳಿ ಅಂತ ಹೇಳ್ಬೋದು ಇದಕ್ಕೆ. ಮತ್ತು ಸ್ನ್ಯಾಕ್ಸ್ಗಂತ ನಾವು ಮಾಡ್ಕೋಬೋದು. ಮತ್ತು ಇದು ಇದೇ ಕಾಳು ಅಂತಲ್ಲ, ಯಾವುದೇ ಕಾಳಿದ್ರೂ ಅದರಲ್ಲಿ ಈ ಥರ ಒಂದು ಹುಸಳಿ ಮಾಡಿಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ತುಂಬ ಸುಲಭದ ರೀತಿಯಲ್ಲಿ ಮಾಡ್ಕೋಬೋದು. ಈ ಥರ ಮಾಡ್ಕೊಳ್ಳಿ, ತಿನ್ನಿ, ಎಂಜಾಯ್ ಮಾಡಿ. ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟವಾದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟ್ಗಳ ಮೂಲಕ ತಿಳಿಸಿ. ಧನ್ಯವಾದಗಳು.